ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರಾಮನಗೌಡ ಟೆಕ್ ನ್ಯೂಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವೇನಾದರೂ ನಮ್ಮ ಚಾನಲಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಯಾವುದಪ್ಪ ಅಂದರೆ, ನೀವೇನಾದರೂ ರಜಾ ಟೈಮಲ್ಲಿ ATM ಕಾರ್ಡ್ನ ಕಳ್ಕೊಂಡ್ರೆ ಯಾವ ಥರ ಬ್ಲಾಕ್ ಮಾಡಬೇಕೆಂಬುದನ್ನು ತಿಳಿಸ್ತಾ ಇದ್ದೀನಿ. ವಿಡಿಯೋ ಮುಗಿಯೋ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಸೇವ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ವಾಟ್ಸಪ್ಗೆ ಬನ್ನಿ. ವಾಟ್ಸಪ್ಗೆ ಬಂದುಬಿಟ್ಟು ಅದು ಯಾವ ನಂಬರ್ನ ಸೇವ್ ಮಾಡ್ಕೊಂಡಿರ್ತೀರಿ ಹೆಸರಲ್ಲಿ, ಆ ಒಂದು ಹೆಸರನ್ನ ಟೈಪ್ ಮಾಡಿ. ನಾನು KGB ವಾಟ್ಸಪ್ ನಂಬರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ಟೈಪ್ ಮಾಡಿಬಿಟ್ಟು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಹಾಯ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನಿಮಗೆ ಬೇಕಾಗಿರೋ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊತೀನಿ. ಕೆಳಗಡೆ ಬಂದುಬಿಟ್ಟು ಸರ್ವಿಸ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬ್ಯಾಂಕಿಂಗ್ ಸರ್ವಿಸ್ ಅಂತ ಕಾಣುತ್ತಲ್ಲ, ಅದರ ಮೇಲೆ ಟಚ್ ಮಾಡಿಬಿಟ್ಟು ಸೆಂಡ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಸರ್ವಿಸ್ ಅಂತ ಮತ್ತೆ ಬಂತು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಬಂದುಬಿಟ್ಟು ಇವತ್ತು ATM ಕಾರ್ಡ್ನ ಬ್ಲ್ಯಾಕ್ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ನೀವು ಬ್ಲ್ಯಾಕ್ ಡೆಬಿಟ್ ಕಾರ್ಡ್ ಆಪ್ಷನ್ಸ್ ಮೇಲೆ ಟಚ್ ಮಾಡಿಬಿಟ್ಟು ಸೆಂಡ್ ಮೇಲೆ ಕೊಡಿ. ಇಲ್ಲಿ ನಿಮಗೆ ಮೆಸೇಜ್ ಬಂತು, ಸೆಂಡ್ ಎ SMS ಫ್ರಾಮ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆ್ಯಸ್ ಹಾಟ್ ಲಿಸ್ಟ್ ಸ್ಪೇಸ್ ಲಾಸ್ಟ್ 4 ಡಿಜಿಟ್ ಆಫ್ ಯುವರ್ ಕಾರ್ಡ್ ನಂಬರ್. ಅಂದರೆ ನೀವು ಒಂದು ಈ ನಂಬರ್ಗೆ ಸೆಂಡ್ ಮಾಡಬೇಕು. ಹಾಟ್ ಲಿಸ್ಟ್ ಅಂತ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ಲಾಸ್ಟ್ ನಿಮ್ಮದು ATM ಕಾರ್ಡ್ ಇರುತ್ತಲ್ಲ ಅದರದ್ದು 4 ಡಿಜಿಟ್ ನಂಬರ್ನ ಟೈಪ್ ಮಾಡಿಬಿಟ್ಟು ಈ ಒಂದು ನಂಬರ್ಗೆ ಸೆಂಡ್ ಮಾಡಿ. ಆವಾಗ ನಿಮ್ಮ ATM ಕಾರ್ಡು ಹಾಟ್ ಲಿಸ್ಟ್ ಆಗುತ್ತೆ. ಈ ಒಂದು ಹಾಟ್ ಲಿಸ್ಟ್ನ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ, ಬನ್ನಿ. ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿ. ಆ ಒಂದು ನಂಬರ್ನ ಟೈಪ್ ಮಾಡ್ಕೊಂಡಿರ್ತೀರಲ್ಲ, ಆ ಒಂದು ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಮಾಡಿಬಿಟ್ಟು ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಹಾಟ್ ಲಿಸ್ಟ್ ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮ ATM ಕಾರ್ಡ್ ಕೊನೆಯ 4 ನಂಬರ್ ಏನಿರುತ್ತಲ್ಲ ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಕೊಡಿ. ಸೆಂಡ್ ಕೊಟ್ರಪ್ಪ ಅಂದರೆ ಮೆಸೇಜು ಸೆಂಡಾಗಿ ನಿಮ್ಮದೊಂದು ATM ಕಾರ್ಡ್ನ ಇಮಿಡಿಯೇಟ್ ಬ್ಲಾಕ್ ಮಾಡ್ಕೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನೇ ಮಾಹಿತಿ ಬೇಕಾದರೂ ಕಮೆಂಟ್ ಮಾಡಿ.